ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರುರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಪಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮಿ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರುಧಿ ಸರ್ವತಾ ಮಧ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇದ್ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಸಂಧ್ಯಾವಂದನೆಯ ಬಗ್ಗೆ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ನೀಡ್ತಾ ಬಂದಿದ್ದೀವಿ. ಸಂಧ್ಯಾವಂದನೆಯಲ್ಲಿ ಅನೇಕ ವಿಷಯಗಳಿದ್ದಾವೆ. ಸಂಧ್ಯಾವಂದನೆಯನ್ನು ಕಡ್ಡಾಯವಾಗಿ ತ್ರಿಕಾಲದಲ್ಲಿ ತಪ್ಪದೇ ಮಾಡಬೇಕು ಅನ್ನೋದಕ್ಕೆ ಹಿಂದಿನ ವಿಭಾಗದಲ್ಲಿ ಅನೇಕ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಇನ್ನು ಮುಂದಿನ ಪ್ರಶ್ನೆ, ತರ್ಪಣವನ್ನು ಕೊಡ್ತಾರೆ. ತರ್ಪಣವನ್ನು ಕೊಡಬೇಕಾದ್ರೆ ಯಾರಿಗೆ ತರ್ಪಣ ಕೊಡಬೇಕು ಮತ್ತು ಎಲ್ಲಿ ಕೊಡಬೇಕು ಅನ್ನೋದಕ್ಕೆ ಒಂದೆರಡು ವಿಷಯವನ್ನು ತಿಳ್ಕೊಂಡು ಮುಂದೆ ಹೋಗ್ಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಮೊದಲನೆಯದಾಗಿ ಅಗ್ನಿದಗ್ಧರಿಗೆ ತರ್ಪಣ ಅಂತ ಹೇಳ್ತಾರೆ. ಇದು ಬೆಂಕಿಯಲ್ಲಿ ಯಾರು ಮೃತರಾಗಿ ಹೋಗಿರ್ತಾರೋ, ಅಪಘಾತದಲ್ಲಿ ಯಾರು ದುರ್ಮರಣದಿಂದ ಮೃತರಾಗಿರ್ತಾರೋ ಅವರಿಗೆ ಕೊಡುವಂತಹ ತರ್ಪಣ. ಇನ್ನು ಶಿಖೋದಕವನ್ನು ಬಲಗಡೆ ಹೆಗಲಿನ ಮೇಲೆ ಹಾಕಿಕೊಂಡು ಆ ಶಿಖೆಯ ಜುಟ್ಟಿನಿಂದ ಬರುವಂತಹ ನೀರಿನಿಂದ ಒಂದು ಹಿಡಿ ತರ್ಪಣವನ್ನು ಕೊಡುವಂಥದ್ದು. ಅದರಲ್ಲೂ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದರೆ, ತಸ್ಮಾತ್ ಶಿಖೋದಕಂ ದದ್ಯಾ ಪಿತೃಣಾಂ ತೃಪ್ತಿ ಹೇತವೇ, ಅವರಿಗೋಸ್ಕರವೂ ತರ್ಪಣವನ್ನು ಕೊಡ್ತಾರೆ. ಇನ್ನು ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ, ಹಾಗೇ ಮೃತರಾಗಿದ್ದಾರೆ, ಅಪುತ್ರೋ ಗೋತ್ರಿಣೋ ಮೃತಾಹ, ಅಂಥವರಿಗೂ ಸಹಿತ ತರ್ಪಣವನ್ನು ಕೊಡುವಂತಹ ವಿಧಾನ ಇದೆ. ಅದರಲ್ಲೂ ಯನ್ಮಯ ದೋಷಿತಂ ತೋಯಂ ಶಾರೀರ ಮಲಸಂಭವಂ, ಕೊನೆಗೊಂದು ಮಂತ್ರ ಹೇಳ್ತಾರೆ. ಇದು ಈ ಉಪಕರ್ಮ ಸಂದರ್ಭದಲ್ಲಿ ಈ ಶ್ಲೋಕದಿಂದ ಹೇಳಿ ತರ್ಪಣವನ್ನು ಕೊಡಿಸ್ತಾರೆ. ಬಹಳ ಸುಂದರವಾಗಿರುವಂಥದ್ದು. ಅವಶ್ಯವಾಗಿ ತರ್ಪಣವನ್ನು ಕೊಡಬೇಕಪ್ಪ. ಅದರಲ್ಲೂ ನೀರಿನ ದೇವತೆ ಆಗಿರುವಂತಹ ನೀರಿನಲ್ಲಿ ಸ್ನಾನ ಮಾಡಬೇಕಾದ್ರೆ ನಮ್ಮ ಶರೀರದ ಮಲವನ್ನು ಹೊಲಸನ್ನೆಲ್ಲ ಬಿಟ್ಟಿರ್ತೀವಿ. ಆ ದೋಷ ಪರಿಹಾರಕ್ಕೋಸ್ಕರವಾಗಿ ವಸ್ತ್ರವನ್ನು ಅಪಸವ್ಯವಾಗಿ ನೆಲದ ಮೇಲೆ ಹಿಂಡಬೇಕು ಅಂತ ಅದಕ್ಕೆ ನೇಮ ಇರಲಿ. ಇನ್ನು ಗಾಯತ್ರಿಯನ್ನು ಉಪದೇಶ ಮಾಡಬೇಕಲ್ಲ, ಯಾರು ಗಾಯತ್ರಿ ಉಪದೇಶಕ್ಕೆ ಅರ್ಹರು, ಉಪದೇಶ ಯಾರು ಮಾಡಲಿಕ್ಕೆ ಅವಕಾಶ ಇದೆ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಪಿತಾ ಪಿತಾಮಹ ಭ್ರಾತ ಜ್ಞಾತಯೋ ಗೋತ್ರಜಾಗ್ರಜ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ತಂದೆ ಗಾಯತ್ರಿ ಉಪದೇಶ ಮಾಡಬೇಕು ಮಗನಿಗೆ, ಇಲ್ಲ ತಂದೆಯ ತಂದೆ ಅಂದರೆ ಅಜ್ಜ, ಅವರಿಗೆ ಅಧಿಕಾರ ಇದೆ. ಅಥವಾ ಅಣ್ಣ ಆಗಬಹುದು, ಅಥವಾ ಜ್ಞಾತಿ ಬಂಧುಗಳಾಗಿರಬಹುದು, ಸ್ವಗೋತ್ರಜರು ಯಾರೇ ಆಗಿರಬಹುದು, ಒಳ್ಳೆಯ ಸದಾಚಾರಿಗಳು ಗಾಯತ್ರಿ ಉಪದೇಶವನ್ನು ಮಾಡಬಹುದು. ಯಾವಾಗ ಕ್ರಮವಾಗಿ ಯಾರು ಇಲ್ಲೋ ಆ ಸಂದರ್ಭದಲ್ಲಿ ತಂದೆ ಇಲ್ಲ, ಅವರು ತಂದೆಯಿಂದ ಮಾಡಿಸಬೇಕು. ನಾವು ಹಿಂದೆಲ್ಲ ಹೇಳಿದ್ದೀವಿ, ಗಾಯತ್ರಿ ಜಪ ಮಾಡಬೇಕು, ಗಾಯತ್ರಿ ಉಪದೇಶ ಮಾಡಬೇಕು ಅಂದರೆ ಆ ತಂದೆಯಾದಂಥವನು ಮೊದಲು 24 ಅಕ್ಷರದಿಂದ ಕೂಡಿರುವಂತಹ ಗಾಯತ್ರಿ ಮಂತ್ರವನ್ನು 24,000 ಮಂತ್ರ ಆ ಜಪವನ್ನು ಮಾಡಿರಬೇಕು ಅಂತ ಹೇಳ್ತಾರೆ. ಅಥವಾ ಕನಿಷ್ಠ ಅದರ ಅರ್ಧ 12,000 ಮಾಡಬೇಕು ಅಂತಾರೆ. ಪಿತ್ರ ಉಪನಯೇತ್ ಪುತ್ರಂ ತದಾಭಾವೇ ಪಿತುಃಪಿತಾ. ಕೊನೆಗೊಂದು ಮಾತು ಹೇಳ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಸಹಸ್ರಂ ದ್ವಾದಶಾಕ್ಯಂಚ ಸಾವಿತ್ರೀಂಚ ಜಗವೇದ್ಬುಧಃ. 12,000 ಗಾಯತ್ರಿ ಜಪವನ್ನು ಮಾಡಿದ ಮೇಲೆ ತಂದೆಗೆ ಮಗನಿಗೆ ಉಪದೇಶ ಮಾಡುವಂತಹ ಶಕ್ತಿ ಬರ್ತದೆ ಅಂತ ಹೇಳ್ತಾರೆ. ಗಾಯತ್ರಿ ಜಪದಿಂದ ನಮಗೆ ಹೋಗುವಂತಹ ಪಾಪಗಳೇನು, ಎಲ್ಲವೂ ಹೋಗ್ತದೆ. ಅದರಲ್ಲಿ ಮುಖ್ಯವಾದ ಪಾಪಗಳೇನೇನು ಅಂತ ಕೇಳಿದರೆ, ಪ್ರತಿಗ್ರಹಾನ್ನಂ ದೋಷಾತ್. ಪ್ರತಿಗ್ರಹ ಅಂದರೆ ಪರಾನ್ನವನ್ನು ಸ್ವೀಕಾರ ಮಾಡಿರುವಂತಹ ದೋಷ, ಸಣ್ಣ ಪುಟ್ಟ ಪಾಪಗಳು, ಇವು ಗಾಯತ್ರಿ ಮಂತ್ರದ ಜಪದಿಂದ ಪರಿಹಾರ ಆಗ್ತಾ ಇದ್ದಾವೆ. ಗಾಯಂತಂ ತ್ರಾಯತೆ ಯಸ್ಮಾತ್. ಗಾಯತ್ರಿಯನ್ನು ಯಾರು ಗಾನ ಮಾಡ್ತಾರೋ, ಯಾರು ಜಪ ಮಾಡ್ತಾರೋ ಅವರ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವಂತಹ ಶಕ್ತಿ ಆ ಗಾಯತ್ರಿಗಿದೆ ಅಂತ ಹೇಳ್ತಾರೆ.
ಗಾಯತ್ರಿಗೆ 3 ಹೆಸರಿದ್ದಾವೆ. ನಾವು ಹಿಂದಿನ ವಿಭಾಗದಲ್ಲಿ ನೋಡಿದ್ದೀವಿ. ಒಂದು ಗಾಯತ್ರಿ, ಒಂದು ಸಾವಿತ್ರಿ, ಒಂದು ಸರಸ್ವತಿ. ಗಾಯತ್ರಿ ಅಂದರೆ ಏನು? ಗಾನ ಮಾಡೋರನ್ನ ರಕ್ಷಣೆ ಮಾಡುವಂಥವಳು. ಯಾರು ನಿತ್ಯದಲ್ಲಿ ಗಾಯತ್ರಿ ಜಪವನ್ನು ಮಾಡ್ತಾರೋ ಅವರಿಗೆ ಅವಳ ರಕ್ಷಣೆ ಇದೆ. ಭಗವಂತ ಸವಿತ್ರ ಮಂಡಲ ಮಧ್ಯವರ್ತಿಯಾದಂಥ ನಾರಾಯಣ ಗಾಯತ್ರಿ ನಾಮಕನಾಗಿದ್ದಾನೆ. ಸಾವಿತ್ರಿ ಸೂರ್ಯನಲ್ಲಿದ್ದು ಆ ಸವಿತ್ರುವಿಗೆ ವಿಶೇಷವಾದ ಶಕ್ತಿಯನ್ನು ಕೊಡ್ತಾನೆ, ಪ್ರಕಾಶ ಮಾಡೋ ಹಾಗೆ ಮಾಡ್ತಾನೆ. ಸೂರ್ಯನ ಬೆಳಕು ಬರೋದೇ ಭಗವಂತನಿಂದ. ಇನ್ನು ಸರಸ್ವತಿ ಜಗತ್ತನ್ನು ವಿಶೇಷವಾಗಿ ಪಾಲನೆ ಮಾಡುವಂಥವಳು, ವಿಶೇಷವಾಗಿ ರಕ್ಷಣೆ ಮಾಡುವಂಥವಳು. ಆದ್ದರಿಂದ ಭಗವಂತನನ್ನ ಧ್ಯೇಯಸ್ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಶ್ಲೋಕದಲ್ಲಿ ನಾವು ಕಂಡಿದ್ದೀವಿ. ಹೀಗೆ ಆ ಗಾಯತ್ರಿ ನಾಮಕನಾಗಿ ಭಗವಂತ ಇದ್ದು ರಕ್ಷಣೆಯನ್ನು ಮಾಡ್ತಾನೆ. ನಮಗೆ 8 ದಿಕ್ಕಿದೆ, ನಮಗೆಲ್ಲ ಗೊತ್ತು. 8 ದಿಕ್ಕಿಗೂ ನಮಸ್ಕಾರವನ್ನು ಹೇಳಿದ್ದಾರೆ. ವಿಶೇಷವಾಗಿ ಹೋಮ ಹವನ ಅಷ್ಟದಿಕ್ಪಾಲಕರು ಅಂತಲೇ ಪ್ರಖ್ಯಾತರು. ಅವರಲ್ಲಿ ಭಗವಂತ ಒಂದೊಂದು ರೂಪದಿಂದ ಇದ್ದು ರಕ್ಷಣೆ ಮಾಡುತ್ತಾನೆ. ಇದಾದ ಮೇಲೆ ಮೇಲೆ ಮತ್ತು ಕೆಳಗೆ ಅಲ್ಲೂ ಭಗವಂತನ ರೂಪಗಳಿದ್ದಾವೆ. ಉದಾಹರಣೆಗೆ ಪೂರ್ವದಲ್ಲಿ ದೇವತೆ ಇಂದ್ರ ಮತ್ತು ಶಚಿ. ದಿಕ್ಪಾಲಕರ ನಮಸ್ಕಾರ ಮಾಡಬೇಕಾದ್ರೆ ಇದರ ಸ್ಮರಣೆ ಬರಬೇಕು ಅನ್ನೋ ದೃಷ್ಟಿಗೆ ಪ್ರಾರಂಭದಲ್ಲೇ ಹೇಳ್ತಾ ಇರುವಂಥದ್ದು. ಸಂಧ್ಯಾವಂದನೆಯಲ್ಲಿ ದಿಕ್ಪಾಲಕ ದಿಕ್ ನಮಸ್ಕಾರ ಇದೆ, ಉಪಸ್ಥಾನ ಇದೆ. ಆ ಸಂದರ್ಭದಲ್ಲಿ ಈ ದೇವತೆಗಳನ್ನು ಸ್ಮರಣೆ ಮಾಡಬೇಕು, ಅವರಲ್ಲಿ ಭಗವಂತನ ರೂಪಗಳನ್ನು ಚಿಂತನೆ ಮಾಡಬೇಕು ಅನ್ನೋದು ಶಾಸ್ತ್ರವಿಧಿ. ಪೂರ್ವದಲ್ಲಿ ಇಂದ್ರ ಇದ್ದಾನೆ, ಶಚೀದೇವಿ ಇದ್ದಾಳೆ, ಅಲ್ಲಿ ವಾಮನ ರೂಪಿ ಭಗವಂತ ಇರ್ತಾನೆ. ಆಗ್ನೇಯದಲ್ಲಿ ಪೂರ್ವದಿಂದ ಪ್ರಾರಂಭ ಮಾಡಿಕೊಂಡು ನಾವು ಆ ನಮಸ್ಕಾರವನ್ನು ಮಾಡಬೇಕು. ಬೆಳಗಿನ ಜಾವ ಪೂರ್ವದಲ್ಲಿ ಇಂದ್ರ ಶಚಿ ವಾಮನ ರೂಪಿ ಭಗವಂತ ಇರ್ತಾನೆ. ಆಗ್ನೇಯದಲ್ಲಿ ಅಗ್ನಿ ಸ್ವಾಹ ಪರಶುರಾಮ ದೇವರಿರ್ತಾರೆ. ದಕ್ಷಿಣದಲ್ಲಿ ಯಮ ಶ್ಯಾಮಲ ರಾಮದೇವರಿರ್ತಾರೆ. ನೈಋತ್ಯದಲ್ಲಿ ನಿವೃತ್ತಿ ದೀಧಿಕ ಜನಾರ್ದನ ಇರ್ತಾನೆ. ಪಶ್ಚಿಮದಲ್ಲಿ ವರುಣ ಮತ್ತು ಗಂಗಾ ಮತ್ಸ್ಯರೂಪಿ ಭಗವಂತ ಇದ್ದಾನೆ. ವಾಯುವ್ಯದಲ್ಲಿ ವಾಯು ಪ್ರಾವಹಿ ಹೈಗ್ರೀವ ರೂಪಿ ಭಗವಂತ ಇರ್ತಾನೆ. ಉತ್ತರದಲ್ಲಿ ಸೋಮ ಮತ್ತು ರೋಹಿಣಿ. ಸೋಮ ಅಂದರೆ ಚಂದ್ರ, ರೋಹಿಣಿ ಇರ್ತಾಳೆ, ಅವನ ಹೆಂಡತಿ. ಕಲ್ಕಿ ರೂಪಿ ಭಗವಂತ ಇರ್ತಾನೆ. ಈಶಾನದಲ್ಲಿ ಈಶಃ ರುದ್ರದೇವರು, ಪಾರ್ವತಿ ಸಂಕರ್ಷಣ ರೂಪಿ ಭಗವಂತ ಇರ್ತಾನೆ. ಮೇಲ್ಭಾಗದಲ್ಲಿ ಇಂದ್ರಕಾಮ ಅವರ ಹೆಂಡತಿಯ ಸಮೇತವಾಗಿ ಬ್ರಹ್ಮವಾಯುದೇವರು ಅಲ್ಲಿರ್ತಾರೆ. ಮೇಲ್ಭಾಗದಲ್ಲಿ ಊರ್ಧ್ವಲೋಕ ಅಧೋಲೋಕ ಎರಡೂ ಹೇಳಿದ್ದಾರೆ. ಊರ್ಧ್ವಲೋಕದಲ್ಲಿ ಪ್ರದ್ಯುಮ್ನ ಇರ್ತಾನೆ ಭಗವಂತ. ಅಧೋಲೋಕದಲ್ಲಿ ಶೇಷ ಮಿತ್ರ ಅವನ ಹೆಂಡಂದ್ರು ಅವ್ರ ಜೊತೆಗಿರ್ತಾರೆ. ಅಲ್ಲಿ ಸಂಕರ್ಷಣ ರೂಪಿ ಭಗವಂತ ಇರ್ತಾನೆ. ಅಂತರಿಕ್ಷದಲ್ಲಿ ವಿಶ್ವಂಭರ ನಾಮಕನಾಗಿ ಗಣಪತಿಯ ಅಂತರ್ಗತನಾಗಿರುವಂಥ ಭಗವಂತ ಆಕಾಶದಲ್ಲಿದ್ದು ಎಲ್ಲರನ್ನ ರಕ್ಷಣೆ ಮಾಡ್ತಾನೆ. ಹಾಗಾಗಿ ತಪ್ಪದೇ ಗಾಯತ್ರಿ ಜಪ ಸಂಧ್ಯಾವಂದನೆಯನ್ನು ತಪ್ಪದೇ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಇದರ ಜೊತೆಗೆ ಗಾಯತ್ರಿಯ ಒಂದು ವೈಶಿಷ್ಟ್ಯತೆ ಏನು ಅಂತ ಕೇಳಿದರೆ, ಗಾಯತ್ರಿ ಮಂತ್ರವನ್ನು ನಿತ್ಯದಲ್ಲಿ ಜಪ ಮಾಡಬೇಕು. ಯಾವುದೇ ಕಾರಣಕ್ಕೂ ಗಾಯತ್ರಿಯನ್ನು ಬಿಡೋ ಹಾಗಿಲ್ಲ. ಗಾಯತ್ರಿಯ ಜಪ, ಆ ಜಪದಿಂದ ಅವನ ಎಲ್ಲ ಪಾಪಗಳು ಪರಿಹಾರ ಆಗ್ತಾ ಇದ್ದಾವೆ. 1,12 ವಾರಂತು ಗಾಯತ್ರಿ ಜಪಮಾಚರೇತ್ ಪ್ರಾಯಶ್ಚಿತ್ತಂ ಮಹಾದಾನ ಸ್ವೀಕಾರೇ ಬ್ರಾಹ್ಮಣಸ್ಯ ಹಿ. ಬ್ರಾಹ್ಮಣನಾದಂಥವನು ವಿಶೇಷವಾಗಿ 1,00,000 ಗಾಯತ್ರಿ ಜಪ ಮಾಡಬೇಕು ಅಂತ ಇದೆ. ಯಾವಾಗ ಮಾಡಬೇಕು ಅದನ್ನು 1,00,000 ಗಾಯತ್ರಿಯನ್ನು ವಿಶೇಷವಾಗಿ ಅಂತ ಕೇಳಿದರೆ, ಪ್ರಾಯಶ್ಚಿತ್ತಕ್ಕಾಗಿ 12,000 ಮಾಡಬೇಕು. ಯಜ್ಞ ಉಗ್ರಾತ್ ಪ್ರತಿಗ್ರಹಾತ್ ಸುವರ್ಣದಾನ ಇದೆ, ಗೋದಾನ ಇದೆ, ತಿಲದಾನ ಇದೆ, ರಜತದಾನ ಇದೆ, ಭೂದಾನ ಇದೆ. ಇಂಥ ದಾನಗಳನ್ನು ದೊಡ್ಡ ದಾನಗಳನ್ನು ತೆಗೆದುಕೊಂಡು, ಅಶ್ವದಾನ ಇದೆ. ಇಂಥ ದಾನಗಳನ್ನು ತೆಗೆದುಕೊಂಡಾಗ ಕನಿಷ್ಠ ಅವನು 1,00,000 ಗಾಯತ್ರಿ ಜಪವನ್ನು ಮಾಡಬೇಕು ಅಂತ ಹೇಳ್ತಾರೆ. 1,12 ವಾರಂತೂ. ಯಾಕೆ? ದಾನದಿಂದ ಏನು ಕೊಟ್ಟಿರ್ತಾನಲ್ಲ ದಾನ, ಅವನ ಪಾಪ ಎಲ್ಲ ಈ ಬ್ರಾಹ್ಮಣನಿಗೆ ಬರ್ತದೆ, ಇವನ ಪುಣ್ಯ ಎಲ್ಲ ಅವನಿಗೆ ಹೋಗ್ತದೆ. ಹಾಗಾಗಿ ಆ ಬಂದಿರುವಂಥ ಪ್ರತಿಗ್ರಹದಿಂದ ಬಂದಿರುವಂಥ ದೋಷ, ಎರಡನೇದ್ದು ಪುಣ್ಯ ಸಂಚಯ. ಹಾಗಾಗಿ ಎರಡೂ ದೃಷ್ಟಿಯಿಂದಲೂ ಅವನು ಗಾಯತ್ರಿ ಜಪವನ್ನು ಮಾಡಬೇಕು. ಸಂಧ್ಯಾಯಾಂತು ಕರ್ತವ್ಯಂ ದ್ವಿಜೇನಾತ್ಮವಿದಾ ಸದಾ.
ಬ್ರಾಹ್ಮಣನ ಮೂಲತ್ವ ಇರೋದೇ ಬೇರಿರೋದೇ ಸಂಧ್ಯಾವಂದನೆಯಲ್ಲಿ. ಸಂಧ್ಯಾವಂದನೆ ಇಲ್ಲ ಅಂದರೆ ಜೀವ ಇಲ್ಲದೆ ಇರುವಂತಹ ಆನೆ ಇದ್ದ ಹಾಗೆ, ಏನು ಪ್ರಯೋಜನ ಇಲ್ಲ. ಹಾಗಾಗಿ ಬ್ರಹ್ಮ ವೇದಂ ಅಣತೀತಿ ಬ್ರಾಹ್ಮಣ, ವೇದವನ್ನ ಅಧ್ಯಯನ ಮಾಡುವಂಥವನು, ಗಾಯತ್ರಿ ಜಪವನ್ನ ಮಾಡುವಂಥವನು, ಪರಬ್ರಹ್ಮನಾಗಿರುವಂಥ ಭಗವಂತನನ್ನ ತಿಳಿಯೋನೇ ನಿಜವಾದ ಬ್ರಾಹ್ಮಣ. ಇಲ್ಲ ಅಂದರೆ ಅವನು ಬ್ರಾಹ್ಮಣ ಅಲ್ಲಪ್ಪ ಅಂತಾರೆ. ಮತ್ಕರ್ಮ ಕುರುವತಾಂ ಪುಂಸಾಂ ಕರ್ಮಲೋಪೋ ನ ವಿದ್ಯತೆ ತೇಷಾಂ ಕರ್ಮಾಣಿ ಕುರುವಂತಿ ತಿಸ್ರಃ ಕೋಟಿ ಮಹರ್ಷಯ. ಸಂಧ್ಯಾವಂದನೆ ಮಾಡದೆ ನೀವು ಎಷ್ಟೇ ದೇವರು ಪೂಜಾ ಮಾಡ್ರಿ, ಸ್ಮರಣೆ ಮಾಡ್ರಿ, ಬೇಕಾದ್ ಮಾಡ್ರಿ, ಅವು ಯಾವ ಫಲ ಬರೋದಿಲ್ಲಪ್ಪ. ಅದರಲ್ಲೂ ವ್ರಥಾ ಕರ್ಮ ಕರ್ಮ ಕರೋಯಸ್ತು ನಿತ್ಯ ಕರ್ಮ ವಿಲೋಪಕಃ. ಸಂಧ್ಯಾವಂದನೆಯನ್ನೇ ಮಾಡದೆ ಎಷ್ಟೇ ಕರ್ಮಗಳನ್ನು ಮಾಡಿ, ಹೋಮ ಹವನ ಯಜ್ಞ ಪುನಶ್ಚರಣ ಬೇಕಾದ್ ಮಾಡ್ರಿ, ಯಾವ ಫಲ ಬರೋದಿಲ್ಲಪ್ಪ. ನಿತ್ಯ ಕರ್ಮ ಅನ್ನೋದು ಪ್ರಾಯಶ್ಚಿತ್ತಂತು ದ್ವಿಗುಣಂ ತಸ್ಯ ಪುಂಸಃ ಪ್ರಕೀರ್ತಿತಂ. ಅವನು ಕಡ್ಡಾಯವಾಗಿ ಅದನ್ನು ಮಾಡಲೇಬೇಕು, ಬಿಡೋ ಹಾಗಿಲ್ಲ ಅಂತಾರೆ. ಅಷ್ಟು ಅದಕ್ಕೆ ಮಹತ್ವ ಇದೆ. ಕುವನ್ನೇಹ ಕರ್ಮಾಣಿ ಜಿಜೀವಿಷ ಅಂದರೆ ಒಂದೇ ಮಾತಿನಲ್ಲಿ ಈಶಾವಾಸ್ಯ ಉಪನಿಷತ್ ಹೇಳ್ತದೆ, ಭಗವಂತನಿಗೆ ನಾವು ಕೊಡುವಂತಹ ಕರ ಅದು ಯಾವುದು, ಟ್ಯಾಕ್ಸ್ ಅಂತಾರಲ್ಲ, ಅದು ಯಾವುದು ಅಂತ ಕೇಳಿದರೆ ನಿತ್ಯ ಕರ್ಮವನ್ನು ತಪ್ಪದೇ ಮಾಡೋದು. ಬ್ರಾಹ್ಮಣ ಅವನಿಗೆ ಕರ್ತವ್ಯ ಹೇಳಿದ್ದಾರೆ, ವೈಶ್ಯ ಅವನಿಗೆ ಕರ್ತವ್ಯ ಇದೆ, ಕ್ಷತ್ರಿಯ ಅವನ ಕರ್ತವ್ಯ ಇದೆ. ಹಾಗಾಗಿ ಅವಶ್ಯವಾಗಿ ಮಾಡಬೇಕು. ಆದರೆ ಮಾಡಬೇಕಾದ್ರೆ ಒಂದು ಗಮನದಲ್ಲಿರಬೇಕು, ಏನು? ಶುಭಾಂಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮನವಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ನನಗೇನಾದರೂ ಇವತ್ತು ಒಳ್ಳೆಯದಾಗ್ತಾ ಇದೆ, ಸುಖ ಸಿಗ್ತಾ ಇದೆ, ಆನಂದ ಆಗ್ತಾ ಇದೆ ಅಂದರೆ ಅದು ನನ್ನ ಗುರುದೇವತಾ ಅನುಗ್ರಹದಿಂದ ಆಗಿರುವಂಥದ್ದು. ಏನಾದರೂ ಕೆಟ್ಟದಾಗ್ತಾ ಇದೆ ಅಂದರೆ ಅದು ನನ್ನ ಪಾಪದ ಫಲದಿಂದ ಅಂತ ಯಾರು ತಿಳಿತಾರೋ ಅವನಿಗೆ ವಿದ್ಯೆ ಫಲಿಸ್ತದೆ, ಅವನಿಗೆ ಭಗವಂತನ ಅನುಗ್ರಹ ಆಗ್ತದೆ, ಗುರುದೇವತೆಗಳ ಅನುಗ್ರಹ ಆಗ್ತದೆ ಅಂತಾರೆ. ಹಾಗಾಗಿ ಸಾಧನೆಯ ಮಾರ್ಗದಲ್ಲಿ ಈ ಗಮನ, ಈ ಮಾತು ಚೆನ್ನಾಗಿ ನೆರವೇರಬೇಕು, ಮನಸ್ಸಿನಲ್ಲಿ ಇಟ್ಟುಕೊಂಡು ಕರ್ಮವನ್ನು ಮಾಡಬೇಕು ಅಂತಾರೆ. ಅದರಲ್ಲೂ ಜಪ್ತ್ವಾ ಸಹಸ್ರಂ ಗಾಯತ್ರ್ಯಾಂ 1,000 ಗಾಯತ್ರಿ ಜಪವನ್ನು ಮಾಡಿದ್ದೇ ಆದರೆ ಬ್ರಾಹ್ಮಣ ನಿತ್ಯದಲ್ಲಿ ಎಲ್ಲ ಪಾಪಗಳಿಂದ ಮುರುಗಡೆ ಹೊಂತಾನೆ. 3,000 ಜಪಂ ಕುರ್ಯಾತ್ ಪ್ರಾಯಶ್ಚಿತ್ತಂ ವಿಧೀಯತೆ. ಶ್ರಾದ್ದ ಭೋಜನ ಮಾಡ್ಕೊಂಬಂದ ಅಥವಾ ದಾನಗಳನ್ನು ಸ್ವೀಕಾರ ಮಾಡ್ದ 3,000 ಗಾಯತ್ರಿ ಜಪ ಮಾಡಬೇಕು ಅಂತಾರೆ. ಅಥವಾ ಸಂಧ್ಯಾವಂದನೆಯನ್ನು ಬಿಟ್ಟ, ನಾವು ಹೋದ ಬಾರಿ ಹೇಳಿದ್ದೀವಿ ವಿಡಿಯೋದಲ್ಲಿ, ಸಂಧ್ಯಾವಂದನೆ ಬಿಟ್ಟರೆ ಏನಾಗ್ತದೆ, ಅದಕ್ಕೆ ಪ್ರಾಯಶ್ಚಿತ್ತ ಏನು? ಉಪವಾಸ ಇದ್ದು ಬೆಳಗ್ಗಿನ ಜಾವ ಬೇಗ ಎದ್ದು 1,000 ಕನಿಷ್ಠ ಗಾಯತ್ರಿ ಜಪವನ್ನು ಮಾಡಬೇಕು. ಸಹಸ್ರ ಪರಮಾಂ ದೇವೀಂ ಶತಮಧ್ಯಾಂ ದದಾವಾಂ. ಸಹಸ್ರ ಪರಮಾಂ ದೇವಿ ಮುಂದೆ ಓದೋದು ಬೇಡ ಶ್ಲೋಕ, ಆದರೆ ಅಷ್ಟೇ ಇಟ್ಕೊಳ್ಳೋಣ. ಸಹಸ್ರ ಪರಮಾಂ ದೇವೀಂ 1000 ಗಾಯತ್ರಿ ಜಪವನ್ನು ಮಾಡೋದ್ರಿಂದ ಎಲ್ಲ ಪಾಪಗಳು ಪರಿಹಾರ ಆಗ್ತಾ ಇದ್ದಾವೆ. ಅದರಲ್ಲೂ ಗಾಯತ್ರ್ಯ 1,00,000 ಹೋಮೇತು ಮುಚ್ಚತೆ ಸರ್ವಪಾತಕೈಹಿ. 1,00,000 ಆಹುತಿಯನ್ನು ಕೊಟ್ಟು ಗಾಯತ್ರಿ ಮಂತ್ರದಿಂದ ಹೋಮ ಮಾಡಿದ್ದೇ ಆದರೆ ಸರ್ವ ಪಾಪಗಳಿಂದ ಅವನು ಮುಕ್ತನಾಗ್ತಾನಪ್ಪ. ವರ್ಷಕ್ಕೆ 1 ಬಾರಿ ಕಡ್ಡಾಯವಾಗಿ ಮಾಡಿ ಅಂತದೆ, ಅಷ್ಟು ಅದಕ್ಕೆ ಮಹತ್ವ ಇದೆ. ಜಪ ಮಾಡೋದು ಒಂದು, ಅಗ್ನಿ ಮುಖಾಂತರವಾಗಿ ಅಗ್ನಿನಾರಾಯಣನಿಗೆ ಸಮರ್ಪಣೆ ಮಾಡೋದು ಭಾರಿ ವಿಶೇಷವಾದ ಫಲವನ್ನು ಕೊಡ್ತಾ ಇದೆ. ಕರ್ಮ ವಿಪಾಕ ಸಂಹಿತೆಯಲ್ಲಿ ರುದ್ರದೇವರು ಇದಕ್ಕೆಲ್ಲ ಪ್ರಾಯಶ್ಚಿತ್ತವನ್ನು ಹೇಳಿದ್ದಾರೆ. 2 ಮಾಡಿದರೂ ಸಾಕಂತೆ. ಮಧ್ವಾಚಾರ್ಯರು ಹೇಗೆ ಬೆಟ್ಟು ತೋರಿಸಿದ್ದಾರೋ ಹಾಗೆ 2 ಬೆಟ್ಟು ತೋರಿಸ್ತಾರೆ ರುದ್ರದೇವರು. ಅದನ್ನಿಲ್ಲಿ ಹೇಳ್ತಾರೆ. ಬ್ರಹ್ಮವೈವರ್ತ ಪುರಾಣದಲ್ಲಿ ರುದ್ರದೇವರು ಪಾರ್ವತಿ ದೇವಿಗೆ ಹೇಳ್ತಾರೆ ಕರ್ಮ ವಿಪಾಕ ಸಂಹಿತಾದಲ್ಲಿ. 1, ಬ್ರಾಹ್ಮಣನಾದಂಥವನು ನಿತ್ಯದಲ್ಲಿ ಗಾಯತ್ರಿ ಜಪ ಮಾಡಬೇಕು. 2ನೇದು ಏಕಾದಶಿ ಉಪವಾಸ. ಇವು 2 ಮಾಡೋದ್ರಿಂದ ಅವನ ಎಲ್ಲ ಪಾಪಗಳು ಪರಿಹಾರ ಆಗ್ತಾ ಇದ್ದಾವೆ. ಅದರಲ್ಲೂ ಮಗನಿಗೆ ತಂದೆಯಾದಂಥವನು ಮಗನಿಗೆ ಕೊಡುವಂತಹ ಧನ ಯಾವುದು? ಹಣ ಅಂದರೆ ನಾವೇನು ಅಂದ್ಕೊಂಡಿದ್ದೀವಿ, ಸಂಪತ್ತು, ಬೆಳ್ಳಿ ಬಂಗಾರ, ಆಸ್ತಿ, ಈ ಮನೆಗಳೆಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ, ಹೊಲ ಮನೆ. ಆದರೆ ಶಾಸ್ತ್ರ ಹೇಳ್ತದೆ ಪಿತುರ್ಧನಂ ಪುತ್ರಸ್ಯ. ಮಗನಿಗೆ ತಂದೆ ಕೊಡುವಂಥ ನಿಜವಾದ ಧನ ಯಾವುದು? ಅದು ಗಾಯತ್ರಿ ಮಂತ್ರ. 24 ಅಕ್ಷರಗಳಿಂದ ಕೂಡಿದಂತಹ ಗಾಯತ್ರಿ ಮಂತ್ರ ಅದು ತಂದೆಯಾದಂಥವನು ಮಗನಿಗೆ ಕೊಡುವಂತಹ ದಿವ್ಯವಾದಂತಹ ಒಂದು ಧನ ಅಂತ ಕೇಳ್ತಾರೆ. ಅದರಲ್ಲೂ
ಈ ಧನ ಏನಿದೆ ಅಲ್ಲ, ಈ ಧನವನ್ನು ಜಾತಪೋ ಜಪ ಉಚ್ಚತೆ, ತನ್ನಿಂದ ಜಪ ಪಡೆದಂಥವನನ್ನು, ಆ ಪಡೆದವನನ್ನೇ ಭಗವಂತ ರಕ್ಷಣೆ ಮಾಡ್ತಾನೆ. ದ್ವಿಜ ಅಂತ ಅವನಿಗೆ ಕರೀತಾರೆ. ಉಪನಯನ ಆದಮೇಲೆ ಅವನನ್ನೇನು ಕರೀತಾರೆ? ಅಲ್ಲಿವರೆಗೂ ಬ್ರಾಹ್ಮಣ, ಅದರಲ್ಲೂ ವಿಶೇಷವಾಗಿ ಅವನನ್ನು ದ್ವಿಜ ಅಂತ ಕರೀತಾರೆ. ದ್ವಿಜ ಅಂತ ಕರೀಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ, ದ್ವಿ ಅಂದರೆ ಎರಡನೇ ಬಾರಿ, ಜ ಅಂದರೆ ಹುಟ್ಟೋಂಥದ್ದು. ಎರಡನೇ ಬಾರಿ ಅವನು ಹುಡ್ತಾನೆ. ಮೊದಲು ಇವನಿಗೆ ತಾಯಿಯಾಗಿರ್ತಾಳೆ, ಇವನ ತಾಯಿ. ಆದರೆ ಎರಡನೇ ಬಾರಿ ಹುಟ್ಟಿದಾಗ ಗಾಯತ್ರಿ ದೇವಿ, ಆ ಗಾಯತ್ರಿ ನಾಮಕನಾಗಿರುವಂಥ ಭಗವಂತ ಇವನಿಗೆ ತಾಯಿಯಾಗಿರ್ತಾಳೆ. ಹಾಗಾಗಿ ಜಪಿತೋ ನಾಸ್ತಿ ಪಾತಕಂ, ಯಾರು ಗಾಯತ್ರಿ ಜಪವನ್ನು ಮಾಡ್ತಾರೋ ಅವರ ಎಲ್ಲ ಪಾಪಗಳು ಪರಿಹಾರ ಆಗ್ತಾ ಇದ್ದಾವೆ. ಹಾಗಾಗಿ ಆಚಾರಹೀನಂ ನ ಪುನಂತಿ ವೇದಾಹ, ಆಚಾರಹೀನನಾಗಿ ಬಿಟ್ಟ ಅಂದರೆ ಅವನಷ್ಟು ಅಪವಿತ್ರವಾದವನು ಯಾರೂ ಇಲ್ಲ. ಆಚರಣೆ ಅನ್ನೋದು ಕಡ್ಡಾಯ. ಆಚಾರ ಪ್ರಭವೋ ಧರ್ಮೋ ಧರ್ಮಸ್ಯ ಪ್ರಭುರಚ್ಯುತಃ, ನಾರದ ಪುರಾಣ ಹೇಳ್ತಾ ಇದೆ. ಆಚಾರದಿಂದ, ಆಚಾರಾತ್ ಪರಮೋ ಧರ್ಮ, ನಿಜವಾದ ಧರ್ಮ ಯಾವುದು ಅಂತ ಕೇಳಿದರೆ ಆಚರಣೆಯನ್ನು ಮಾಡುವಂಥದ್ದು. ಯಹ ಸ್ವಧರ್ಮಂ ಪರಿತ್ಯಜ್ಯ ಭಕ್ತಿ ಮಾತ್ರೇಣ ಜೀವತಿ, ಯಾರು ಸ್ವಧರ್ಮವನ್ನು ಬಿಟ್ಟು ಎಷ್ಟೇ ಭಕ್ತಿ ಸಾಧನೆಯಲ್ಲಿ ಮಾಡಲಿ ಅವರನ್ನು ವಿಷ್ಣು ಭಗವಂತ ಸಂತೋಷ ಪಡೋದಿಲ್ಲಪ್ಪ. ನ ತಸ್ಯ ದುಷ್ಯತೆ ವಿಷ್ಣು, ಭಗವಂತ ಸಂತೋಷ ಪಡೋದಿಲ್ಲ. ಯಾಕೆ? ನಿನ್ನ ಆಚರಣೆ ಮಾಡು, ನಿನ್ನ ಸದಾಚಾರವನ್ನು ನೀ ಮಾಡು, ನಿನ್ನ ಕರ್ತವ್ಯವನ್ನು ನೀ ಮಾಡು. ಸ್ವಧರ್ಮಹೀನ ಭಕ್ತಿಶ್ಚ, ಎಷ್ಟೇ ಧರ್ಮಾಚರಣೆ ಮಾಡಲಿ ಅಂದರೆ ಸ್ವಧರ್ಮವನ್ನು ಬಿಟ್ಟು. ಬ್ರಾಹ್ಮಣ, ಅವನಿಗೆ ಆದ ಕರ್ತವ್ಯಗಳನ್ನು ಹೇಳಿದ್ದಾರೆ. ಸ್ತ್ರೀಗೆ, ಪತಿವ್ರತ ಶಿರೋಮಣಿಗೆ, ಅವಳಿಗೂ ಕರ್ಮಗಳನ್ನು ಹೇಳಿದ್ದಾರೆ, ಪುರುಷರಿಗೆ ಹೇಳಿದ್ದಾರೆ. ಅದನ್ನು ಕೇಳಿ ತಿಳಿದು ಸ್ವ ಆಶ್ರಮೋಚಿತವಾದಂತಹ ಕರ್ಮವನ್ನು ಮಾಡಬೇಕು. ನಾರದ ಪುರಾಣ ಹೇಳ್ತದೆ, ಹರಿಭಕ್ತಿ ಪರೋವಾಪಿ ಹರಿಧ್ಯಾನ ಪರೋವಿಪ ಭ್ರಷ್ಟೋಯಂ ಸ್ವ ಆಶ್ರಮಾಚಾರಾತ್ ಪತಿತಃ ಸೋಭಿಧೀಯತೆ. ಬೇಕಾದಷ್ಟು ಧ್ಯಾನ ಮಾಡಲಿ, ಹರಿನಾಮ ಸ್ಮರಣೆ ಮಾಡಲಿ, ದಾನ ಮಾಡಲಿ, ಆದರೆ ಸ್ವ ಉಚಿತವಾದ ಆಶ್ರಮ ಉಚಿತವಾದ ಕರ್ಮವನ್ನು ಬಿಟ್ಟು ಭ್ರಷ್ಟೋಯಂ, ಭ್ರಷ್ಟನಾದಂಥವನು ದೇವರಿಗೆ ಇಷ್ಟ ಆಗೋದಿಲ್ಲಪ್ಪ. ಆದ್ದರಿಂದ ಆಚಾರಾದ್ ಲಭತೆ ಆಯುಹು, ಒಳ್ಳೆಯ ಆಚರಣೆಯಿಂದ ಆಯುಷ್ಯ ಅಭಿವೃದ್ಧಿ ಆಗ್ತದೆ. ಜೊತೆಗೆ ಆಚಾರಾದ್ ಹಂತ್ಯ ಲಕ್ಷಣಂ, ದೇಹದಲ್ಲಿರುವಂಥ ಅವಲಕ್ಷಣಗಳು ಪರಿಹಾರ ಆಗ್ತಾ ಇದ್ದಾವೆ. ಹಾಗಾಗಿ ನಿತ್ಯದಲ್ಲಿ ಆಚರಣೆಯನ್ನು ಕಡ್ಡಾಯವಾಗಿ ಮಾಡಬೇಕು. ನಿಮಗೆ ಗೊತ್ತಿಲ್ಲ, ಗುರುಗಳ ಹತ್ರ ಹೋಗಿ ಕೇಳಿ. ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ, ಕೇಳಿ ತಿಳಿದುಕೊಂಡು ಅವಶ್ಯವಾಗಿ ಸಂಧ್ಯಾ ವಂದನೆ ಮೊದಲಾದ ನಿತ್ಯ ಕರ್ಮಗಳನ್ನು ಅವಶ್ಯವಾಗಿ ಮಾಡಬೇಕಪ್ಪ. ಇಲ್ಲ ಅಂತನೋ ಹಾಗಿಲ್ಲ. ಋಗ್ವೇದದವರು ಋಗ್ವೇದ ರೀತಿಯಲ್ಲಿ ಸಂಧ್ಯಾ ವಂದನೆ ಮಾಡಬೇಕು. ಯಜುರ್ವೇದದವರು ಯಜುರ್ವೇದ ಮಂತ್ರಗಳಿಂದ ಸಂಧ್ಯಾ ವಂದನೆಯನ್ನು ಮಾಡಬೇಕು. ಸಾಮವೇದದವರು ಸಾಮವೇದ ರೀತಿಯಲ್ಲಿ ಮಾಡಬೇಕು. ಅವರವರ ವಿವರಣೆಯನ್ನು ಕೇಳಿ ತಿಳಿದುಕೊಂಡು ಅವಶ್ಯವಾಗಿ ಮಾಡಬೇಕಪ್ಪ ಅನ್ನೋದು ಶಾಸ್ತ್ರದ ಅಭಿಪ್ರಾಯ. ಅದರಲ್ಲೂ ಸಂಧ್ಯಾವಂದನೆ ಅನೇಕ ಸ್ಮೃತಿಗಳಲ್ಲಿ ಹೇಳ್ತಾರೆ. ಗಾಯತ್ರಿ ಜಪ, ಅರ್ಘ್ಯಪ್ರದಾನ, ತಂತ್ರಸಾರ ಸಂಗ್ರಹದಲ್ಲಿ ಮಧ್ವಾಚಾರ್ಯರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹೇಗೆ ಮಾಡಬೇಕು. ಋಷಿ ಛಂದಸ್ಸು ಯಾರು? ಗಾಯತ್ರಿ ಮಂತ್ರಕ್ಕೆ ಋಷಿ ಛಂದಸ್ಸು ಯಾರು? ಅದರಲ್ಲೂ ಕಪಿಲ ಸ್ಮೃತಿ, ವೃದ್ಧ ಹಾರಿತ ಸ್ಮೃತಿ, ವಿಶ್ವಾಮಿತ್ರ ಸ್ಮೃತಿ, ನಾರಾಯಣ ಸ್ಮೃತಿ, ಲೋಹಿತ ಸ್ಮೃತಿ, ಶಾಂಡಿಲ್ಯ ಸ್ಮೃತಿ, ವಾಧೂಲ ಸ್ಮೃತಿ, ಆಂಗೀರ ಸ್ಮೃತಿ, ಭಾರದ್ವಾಜ ಸ್ಮೃತಿ, ಯಮ ಸ್ಮೃತಿ, ಗೌತಮ ಸ್ಮೃತಿ, ಲಘು ಯಮ ಸ್ಮೃತಿ, ವೃದ್ಧ ಗೌತಮ ಸ್ಮೃತಿ. ನೋಡ್ರಿ ಎಷ್ಟೆಲ್ಲ ಹೇಳ್ತಾರೆ. ಗೋಬಿಲ ಸ್ಮೃತಿ, ಅತ್ರಿ ಸ್ಮೃತಿ, ಬೋಧಾಯನ ಸ್ಮೃತಿ, ಮಾರ್ಕಾಂಡೇಯ ಸ್ಮೃತಿ, ಲೌಗಾಕ್ಷ ಸ್ಮೃತಿ, ವ್ಯಾಘ್ರಪಾದ ಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ. ಎಲ್ಲ ಸ್ಮೃತಿಗಳಲ್ಲಿ ಸಂಧ್ಯಾವಂದನೆಯ ಬಗ್ಗೆ ವರ್ಣನೆ ಮಾಡ್ತಾರೆ. ಸಂಧ್ಯಾವಂದನೆ ಮಹತ್ವ ಏನು? ಪುರಾಣಗಳಲ್ಲಿ ಹೇಳಿದ್ದಾರೆ. ಅಗ್ನಿಪುರಾಣ, ಭಾಗವತ, ಮತ್ಸ್ಯಪುರಾಣ, ಸ್ಕಾಂದಪುರಾಣ, ಬ್ರಹ್ಮಪುರಾಣ, ಲಿಂಗಪುರಾಣ, ಪದ್ಮಪುರಾಣ, ಕೂರ್ಮಪುರಾಣ, ಮಾರ್ಕಾಂಡೇಯ ಪುರಾಣ, ವರಾಹ ಪುರಾಣ, ಎಲ್ಲ ಕಡೆ ಸಂಧ್ಯಾವಂದನೆಯನ್ನು ಮಹತ್ವ ತಿಳಿಸಿದ್ದಾರೆ. ಸ್ಮೃತಿಗಳಲ್ಲಿದೆ, ಪುರಾಣಗಳಲ್ಲಿದೆ, ಶ್ರುತಿಯಲ್ಲಿದೆ. ಅಹರಹರ ಸಂಧ್ಯಾಮುಪಾಸೀತ, ಕಾಲಕಾಲಕ್ಕೆ ಸಂಧ್ಯಾವಂದನೆ ಮಾಡು, ವೇದಗಳಲ್ಲಿ ಇದೆ. ಹಾಗಾಗಿ ಸಂಧ್ಯಾವಂದನೆಯನ್ನು ಬ್ರಾಹ್ಮಣನಾದಂಥವನು ಕಡ್ಡಾಯವಾಗಿ ತ್ರಿಕಾಲದಲ್ಲಿ ಮಾಡಬೇಕಪ್ಪ. ಅದರಲ್ಲೂ ನಮೋಸ್ತು ತಾತ್ವಿಕ ದೇವಾ ವಿಷ್ಣು ಭಕ್ತಿ ಪರಾಯಣ ಧರ್ಮಮಾರ್ಗೇ ಪ್ರೇರೆಯಂತು ಭವಂತಃ ಸರ್ವ ಏವ ಹಿ. ಎಲ್ಲ ದೇವತೆಗಳನ್ನು ಪ್ರಾರ್ಥನೆ ಮಾಡಬೇಕು.
ಧರ್ಮಾಚರಣೆ ಮಾಡುವಂತಹ ಬುದ್ಧಿಯನ್ನು ನಮಗೆ ಕೊಟ್ಟು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕು. ಇನ್ನು ಸಂಧ್ಯಾ ವಂದನೆಯ ಪ್ರಾರಂಭ ಆಚಮನ ಇದೆ. ಆ ಆಚಮನ ಮಾಡೋದು ಹೇಗೆ, ವಿಧಿವಿಧಾನ, ಅದನ್ನು ಮುಂದಿನ ವಿಭಾಗದಲ್ಲಿ ತಿಳಿದಕ್ಕೆ ಪ್ರಯತ್ನವನ್ನು ಮಾಡೋಣ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು.